ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ನಿಮಗೆಲ್ಲ ಗೊತ್ತೈತಿ ಅಥಣಿ ಶಿವಯೋಗಿಗಳ ಬಗ್ಗೆ. ಅಥಣಿ ಮುರುಗೇಪ್ಪಜ್ಜವರು ಭಾಳ ದೊಡ್ಡವರು, ಕರುಣಾಸಾಗರರು, ಅನಾಥ ರಕ್ಷಕರು, ದೀನಬಂಧುಗಳು. ಅಥಣಿ ಮುರುಗೇಪ್ಪಜ್ಜವರು ನಿಜವಾದ ವಿರಕ್ತರು, ನಿಜವಾದ ಶಿವಯೋಗಿಗಳು. ಮುರುಗೇಪ್ಪಜ್ಜವರು ಹೆಂಗಿದ್ರಪ್ಪ ಅಂತಂದ್ರೆ, ತಮ್ಮನ್ನು ನಂಬಿ ಬಂದಂತಹ ಭಕ್ತರ ಭವಬಂಧನವನ್ನು ಬಿಡಿಸಿಬಿಡ್ತಿದ್ರು. ಒಂದು ಮಾತು ಇವತ್ತು ನಿಮಗೆ ಹೇಳಕ್ಕೆ ನಾ ಅಪೇಕ್ಷೆ ಪಡ್ತೀನಿ. ಏನಂತಂದ್ರೆ, ಯಾರ ಈ ಲೀಲೆಗಳನ್ನು ಕೇಳ್ತಿರಲ್ಲ, ದಯವಿಟ್ಟು ಅದನ್ನು ಕೇಳಿ ಅಲ್ಲಿಗೆ ಬಿಡಬೇಡ್ರಿ. ಸ್ವಲ್ಪ ನೆನಪಿಟ್ಟುಕೊಳ್ರಿ ಅವನ್ನ. ನಿಮಗೆ ಯಾರು ಭೇಟಿ ಹಾಕಾರೋ ಅವ್ರಿಗೆ ಹೇಳ್ರಿ ಅವನ್ನ. ಧರ್ಮದ ಒಂದು ಕಾರ್ಯ ಐತಿ, ಅದಕ್ಕಾಗಿ ಮಹಾತ್ಮರನ್ನು ನೆನೆಸಿದ್ರೆ ಇರುವಂಥ ಪುಣ್ಯ ಮತ್ತೊಂದರೊಳಗಿಲ್ಲ. ದಯವಿಟ್ಟು ಹೇಳ್ತೇನೆ ನಿಮಗೆಲ್ಲ. ಮುರುಗೇಪ್ಪಜ್ಜವ್ರದ್ದು ಈ ಒಂದು ನಾ ಏನು ಹೇಳಕ್ಕೆ ಅಪೇಕ್ಷೆ ಪಡಾಕತ್ತೇನೆ ಒಂದು ಘಟನೆಯನ್ನು. ಇದನ್ನು ಬಸಲಿಂಗಮ್ಮ ಸಾನಿಕೊಪ್ಪ ಅಂಥೇಳಿ 105 ವರ್ಷ ಬದುಕಿದ್ರು. 1997 ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಹುಬ್ಬಳ್ಳಿ ಸಿದ್ಧಾರೂಢರ ಸೇವಾ ಮಾಡಿದರು. ಅವರು ಕಣ್ಣಾರೆ ನೋಡಿದಂಥ ಒಂದು ಘಟನೆಯನ್ನು ನನಗೆ ಹೇಳಿದರು. ಅದನ್ನು ನಿಮಗೆ ಹೇಳಕತ್ತೀನಿ ಇವತ್ತು ನಾ. ಅಥಣಿ ಒಳಗೆ ಮುರುಘರಾಜೇಂದ್ರ ಶಿವಯೋಗಿಗಳ ಮಠದ ಹೆಸರು ಮೇಲೆ, ಮುರುಗೇಪ್ಪಜ್ಜನ ಹೆಸರು ಮೇಲೆ ಹೋರಿಗಳನ್ನ ಬಿಡ್ತಾರಂತ. ಗೂಳಿ ಬಿಡುತ್ತಂತಾರಲ್ಲ, ಹಂಗೆ ಗೂಳಿ ಬಿಟ್ಟಿದ್ರಂತ. ಒಂದು ದೊಡ್ಡ ಗೂಳಿತ್ತು, ಅದು ದೊಡ್ಡದಾಗಿತ್ತು, ಸೊಕ್ಕಿಗೆ ಬಂದಿತ್ತು. ಯಾರು ಕಂಡ್ರೂ ಅದು ಹಾಯ್ತಿತ್ತು ಎಲ್ಲರೂ. ಮತ್ತು ದೇವರ ಗೂಳಿ ಅಂಥೇಳಿ ತಿಳ್ಕೊಂಡು, ಮುರುಗೇಪ್ಪಜ್ಜನ ಗೂಳಿ ಅಂಥೇಳಿ ತಿಳ್ಕೊಂಡು ಎಲ್ಲಿ ಹೊಲ್ದಾಗ ಹೋದರು, ಏನು ತಿಂದರು ಅದಕ್ಕೆ ಯಾರೂ ಏನೂ ಮಾಡ್ತಿರ್ಕಿಲ್ಲಂತ. ಅಗದಿ ದಷ್ಟಪುಷ್ಟವಾಗಿ ಬೆಳೆದಿತ್ತು. ಒಂದು ಸಾರಿ ಏನಾಗಿತ್ತಂತಂದ್ರೆ, ಯಾರು ದುಷ್ಟರೋ ಏನೋ ಅದರ ಬೆನ್ನಾಗ ಒಂದು ಚೂರಿ ಹಾಕಿಬಿಟ್ಟಿದ್ರಂತ. ಆ ಚೂರಿ ಬೆನ್ನಾಗ ಉಳಿದ್ಬಿಟ್ಟಿತ್ತಂತ. ಅದು ಗೂಳಿಗೆ ತಡ್ಕೊಳ್ಳೋಕ್ಕಾಗಲಾರ್ದ ಊರು ತುಂಬ ಅಡ್ಡಾಡ್ತಿತ್ತಂತ. ಆದರೆ ಅದನ್ನು ಹಿಡಿದು ಅದನ್ನು ತೆಗೆಯುವಂಥ ಶಕ್ತಿ ಯಾರಿಗೂ ಇಲ್ಲ. ಏನು ಮಾಡಬೇಕಿನ್ನ ಅಂಥೇಳಿ ಭಾಳ ವರ್ಷ ಅಲ್ಲ, ಒಂದು 30 ವರ್ಷದ ಹಿಂದೆ ಮುರುಗೇಪ್ಪಜ್ಜವ್ರ ದೇಹ ಬಿಟ್ಟು ಎಷ್ಟೋ ವರ್ಷದ ಮೇಲೆ ಆದಂಥ ಘಟನೆ. ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ನಾವು. ಏನಂತಂದ್ರೆ, ಯಾವುದೇ ಮಹಾತ್ಮರಿದ್ದರೂ ಸಹಿತ ಅವ್ರ ಶರೀರ ಕಣ್ಮರೆ ಆಗಿರ್ತೈತಿ, ಹೊರತಾಗಿ ಅವರು ಇರೋತಾರ. ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದ್ರು ಅವರು. ಯಾವಾಗಲೂ ಸಹಿತ ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅದಕ್ಕೆ ಹುಟ್ಟನೂ ಇಲ್ಲ, ಸಾವೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ ಅಂತ ಮಹಾತ್ಮರು ತಮ್ಮ ಆತ್ಮಚಿಂತನೆಯನ್ನು ಹೇಳ್ಕೊತ ಬಂದಾರ ನಮಗೆ. ಅವ್ರ ಶರೀರ ಇಲ್ಲ, ಆದರೆ ಅವರು ಮಾತ್ರ ಶಾಶ್ವತವಾಗಿ ಇದ್ದಾರೆ. ಮಹಾತ್ಮರ ಲೀಲೆಗಳನ್ನು ಕೇಳಾಕ, ಆ ಲೀಲೆಗಳನ್ನು ಹೇಳಾಕ, ಆನಂದ ಪಡಾಕ ಯಾವುದೇ ಜಾತಿ ಮತ ಪಂಥದ ಲಿಂಗದ ಭೇದ ಭಾವವಿಲ್ಲ. ಎಲ್ಲರೂ ಒಂದ. ಆವಾಗ ಆ ಹೋರಿಗೆ ಗೂಳಿಗೆ ಚೂರಿ ನಟ್ಟಿತ್ತು. 3 ದಿನ ಆದ್ರೂ ಸಹಿತ ಹಂಗ ರಕ್ತ ಹರಿತಿತ್ತಂತ. ಊರು ತುಂಬ ಅಡ್ಡಾಡ್ತಿತ್ತಂತ. ಏನು ಮಾಡೋದಿನ್ನ ಅಂತ ಹೇಳಿಕ್ಯಾರ ಕೆಲವು ಮಂದಿ ಊರಾಗಿನ ಹಿರಿಯರು ಬಂದ ಮುರುಗೇಪ್ಪಜ್ಜನ ಸಮಾಧಿ ಈಗಾದರೂ ಸಹಿತ ಹೆಂಗೈತಾರೆ, ಸ್ವಲ್ಪ 1-2 ಮೆಟ್ಲ ಕೆಳಗೆ ಇಳಿಬೇಕಲ್ಲಿ. ಅಥಣಿ ಒಳಗೆ ಸಣ್ಣ ಬಾಗಲ, ಸ್ವಲ್ಪ ಎಲ್ಲಾದ್ರ ಬಾಗಿಲಿದ್ದಂಗೆಲ್ಲ ಸಣ್ಣ ಪ್ರಮಾಣದ ಬಾಗಲ ಒಳಗೆ ಅಜ್ಜನ ಗದ್ದಿಗೆ. ಅಜ್ಜಗನ ಬಿಡ್ಕೊಂಡ್ರಂತೆಪ್ಪ, ನಿನ್ನ ಹೆಸರಿನ ಮೇಲೆ ಬಿಟ್ಟೇವ ಅದನ್ನು ಗೂಳಿ, ಅದ್ರ ಸಂಕಟ ನೋಡೋಕ್ಕಾಗವಲ್ತು, ನೀ ಏನು ಮಾಡ್ತೀವೋ ಮಾಡಂತೇಳಿ ಸುಮ್ಮನೆ ಆದ್ರಂತ. ಮರನೇ ದಿನ ಅಂದ್ರೆ ಏನಾಗಿತ್ತು ಅಂತಂದ್ರೆ, ಬೆಳಗಾಗೋ ಮಠ ಅಂದ್ರೆ ಆ ಹೋರಿ ಚೂರಿ ಇದ್ದಿದ್ದಿಲ್ಲಂತ. ನಟ್ಟಂಥ ಚೂರಿ ಇಲ್ಲ, ಮತ್ತು ಸ್ವಲ್ಪ ಪ್ರಮಾಣದೊಳಗೆ ಅದರ ಗಾಯನೂ ಕಡಿಮೆ ಆಗಿತ್ತಂತ. ಹಂಗಂದ್ರೆ ಏನಾಗಿರ್ಬೇಕು, ಯಾರು ತೆಗೆದಿರ್ಬೋದು ಇದನ್ನು?
ಮುರುಗೇಪ್ಪಜ್ಜನ ಆಶೀರ್ವಾದ ಬಿಡಿ ಯಾವ ಪುಣ್ಯಾತ್ಮ ತೆಗೆದ್ದಾನಂಥೇಳಿ ಅಲ್ಲಿ ಪೂಜೆ ಮಾಡುವಂಥವರು ಮುರುಗೇಪ್ಪಜ್ಜನ ಬಾಗಲ ತೆಗೆದು ನೋಡಿದ್ರೆ ಒಳಗೆ ಸಗಣಿಯ ಬಿದ್ದಿತ್ತಂತ್ರಿ. ಮುರುಗೇಪ್ಪಜ್ಜನ ಸಮಾಧಿ ಮಂದಿರದೊಳಗೆ ಸಗಣಿ ಬಿದ್ದಿತ್ತಂತದ್ರ ಅರ್ಥ ಆ ಹೋರಿನ ಒಳಗೆ ಹೋಗಿತ್ತಂತ. ಸಾಕ್ಷಾತ್ ಮುರುಗೇಪ್ಪಜ್ಜವ್ರನ್ನ ಅಥಣಿ ಶಿವಯೋಗಿಗಳನ್ನು ಅದರ ಬೆನ್ನಾಗಿನ ಚೂರಿ ತೆಗೆದಿದ್ರಂತ. ಇದು ನಡೆದಂಥ ಘಟನೆಯನ್ನು ಸ್ವತಃ ನೋಡಿದಾರೆ ಬಸಲಿಂಗಮ್ಮ ಸಾಣಿಕೊಪ್ಪ ಅವರು. ಅದಕ್ಕಾಗಿ ಅಥಣಿ ಶಿವಯೋಗಿಗಳಂದ್ರೆ ಎಷ್ಟು ದೊಡ್ಡವರಿದ್ರು ಅಂತ ಹೇಳಿ ತಿಳ್ಕೊಳ್ಳೋನು. ಯಾವುದೇ ಮಹಾತ್ಮರಿದ್ರೂ ಸಹಿತ ಅಷ್ಟ ಪ್ರಮಾಣದೊಳಗೆ ದೊಡ್ಡವರಿರ್ತಾರೋ ಅವ್ರನ್ನ ಭಕ್ತಿಯಿಂದ ನಂಬೂನು, ಅವ್ರ ಮೇಲೆ ವಿಶ್ವಾಸವನ್ನು ಇಡೂನು. ಅದರಿಂದ